Namaste. Welcome back to Maths online class. In the last class, we have studied about angle and degree measure, radian measure, right? In today's class, we will study about relation between degree and radian and how to convert degree to radian and radian to degree. Okay, first we'll see ಡಿಗ್ರಿ ಮೆಷರ್ ಅಂತ ಹೇಳಿದ್ರಂತ, ರೇಡಿಯನ್ ಮೆಷರ್ ಅಂತ ಹೇಳಿದ್ರಂತ ನಿನ್ನ ಕಲ್ತಿದ್ದೇವೆ. ಟುಡೇ ವಿಲ್ ಸಿ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್. ಓಕೆ, ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್ ಮೆಷರ್. Relation between degree and radian measure. See, angle subtended at the center is radian alli heludadre. If you consider a circle, angle subtended at the center is 2 pi radian. Okay, ಇನ್ನಿಂದ ಹೇಳಿದ್ದು 2 pi radian. Now, if you have taken degree for one complete revolution, 2 pi radian is andre idu 360 degree. So 2 pi radian is same as 360 degree. ಒಂದು complete revolution ಗೆ 360 degree. Angle subtended at the center is 2 pi radian. 2 pi radian in degree is 360 degree. Divide by 2 ಮಾಡಿ. What is the value of pi radian? Pi radian is equal to 180 degree. Correct? Pi radian is equal to, divided by 2 ಮಾಡಿದ್ರೆ ಇಲ್ಲಿ pi radian, or take this 2 into this side, 360 divided by 2, that is 180. That is 180 degree. ಈಗ ಪೈ ರೇಡಿಯನ್ ಅಂತ ಹೇಳಿದರೆ 180 ಡಿಗ್ರಿ ಆದರೆ ಒಂದು ರೇಡಿಯನ್ ಅಂತ ಹೇಳಿದರೆ ಎಷ್ಟು? ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ರೇಡಿಯನ್? 1 ರೇಡಿಯನ್ ಈಸ್ ಈಕ್ವಲ್ ಟು 180 by pi, this much of degree. Okay, 1 radian is equal to 180 by pi, this much of degree. ನಿಮಗೆ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕಿದ್ರೆ we can use pi as 22 by 7. Okay, use pi equal to 22 by 7. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು ಪಿ ಯು ಸಿಯಲ್ಲಿ, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ. ಇಲ್ಲಿ 22 by 7 ಹಾಕಿದರೆ you will get the exact value. ಓಕೆ, ಈಗ ಇನ್ನೊಂದು 180 ಡಿಗ್ರಿ ಅಂತ ಹೇಳಿದರೆ 180 ಡಿಗ್ರಿ ಈಸ್ ಸೇಮ್ ಆಸ್ ಪೈ ರೇಡಿಯನ್. ಕರೆಕ್ಟ್? 180 ಡಿಗ್ರಿ ಅಂತ ಹೇಳಿದರೆ ಪೈ ರೇಡಿಯನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಡಿಗ್ರಿ? 1 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳಿದರೆ ಪೈ ರೇಡಿಯನ್ ಆದರೆ ಒಂದು ಡಿಗ್ರಿ ಎಷ್ಟು? 1 degree is equal to pi by 180, this much of radian. Okay, here also we can use 22 by 7 or keep as it is pi by 180, this much of radian. Okay, now see, ಈಗ 1 degree, ಒಂದು ಡಿಗ್ರಿ ಅಂತ ಹೇಳಿದರೆ pi by 180 ರೇಡಿಯನ್ ಆದರೆ, now suppose we have 30 degree ಅಂತ ಹೇಳಿದರೆ ಎಷ್ಟು ರೇಡಿಯನ್? ಹೌ ಟು ಕನ್ವರ್ಟ್? ಸಿ, 1 degree is pi by 180 ರೇಡಿಯನ್. Suppose we have 30 degree means how much of radian? ಹೇಗೆ ಕನ್ವರ್ಟ್ ಮಾಡೋದು? ಕ್ರಾಸ್ ಮಲ್ಟಿಪ್ಲೈ ಅಂದರೆ pi by 180 into degree measure. Okay, so you will get radian measure.
ಇದು we have two formulas to convert radian measure and degree measure. ಈಗ if you want to convert degree into radian, okay, we have to use the formula radian measure is equal to, ಸೇಮ್ ಇಲ್ಲಿ ಮಾಡಿದ ಹಾಗೆ ಈಗ 30 ಡಿಗ್ರಿಯನ್ನು ರೇಡಿಯನ್ ಮೆಷರ್ಗೆ ಕನ್ವರ್ಟ್ ಮಾಡಬೇಕಿದ್ರೆ π/180ಗೆ ಡಿಗ್ರಿ ಮೆಷರಿಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಇದನ್ನೇ ಮಾಡಿದರೆ π/180 ಇಂಟು 30, ಓಕೆ, ಎಷ್ಟಾಗ್ತದೆ? 3 1s are 3 6s are, so this is π/6, this much of radian. ಓಕೆ, ಈಗ ಸಿಂಪಲ್ ಒಂದು ಮಾಡುವ ಬೇಕಿದ್ರೆ, ಇಫ್ ವಿ ಹ್ಯಾವ್ 180 ಡಿಗ್ರಿ, 180 ಡಿಗ್ರಿ ಅಂತ ಹೇಳಿದರೆ ಎಷ್ಟು ರೇಡಿಯನ್? ಹಿಯರ್ 180 ಡಿಗ್ರಿ ಅಂತ ಹೇಳಿದರೆ ಇಲ್ಲಿ 1 ಡಿಗ್ರಿಗೆ ಇಷ್ಟು ರೇಡಿಯನ್ ಆದರೆ 180 ಡಿಗ್ರಿಗೆ ಎಷ್ಟು? ಅಗೈನ್ ಕ್ರಾಸ್ ಮಲ್ಟಿಪ್ಲೈ π/180 ಇಂಟು 180, ದಟ್ ಈಸ್ ಸೇಮ್ ಆಸ್ ಪೈ ರೇಡಿಯನ್. ಪೈ ರೇಡಿಯನ್ ಅಂತ ಹೇಳಿದರೆ 180 ಡಿಗ್ರಿ. ನಾವು ಎಕ್ಸಾಕ್ಟ್ ಫಾರ್ಮುಲಾ ವಿ ಹ್ಯಾವ್, ಓಕೆ, ರೇಡಿಯನ್ ಮೆಷರ್ ಈಸ್ ಈಕ್ವಲ್ ಟು, ರೇಡಿಯನ್ ಮೆಷರಿಗೆ π/180 ಇಂಟು ಡಿಗ್ರಿ ಮೆಷರ್. ಹಿಯರ್ ರೇಡಿಯನ್ ಮೆಷರ್ಗೆ ಕನ್ವರ್ಟ್ ಮಾಡಲಿಕ್ಕೆ ರೇಡಿಯನ್ ಮೆಷರ್ ಈಕ್ವಲ್ ಟು π/180 ಇಂಟು ಡಿಗ್ರಿ ಮೆಷರ್. ಇಫ್ ವಿ ಹ್ಯಾವ್ ರೇಡಿಯನ್ನಲ್ಲಿದ್ದರೆ ಡಿಗ್ರಿಗೆ ಮಾಡಲಿಕ್ಕೆ ಹಿಯರ್ ಡಿಗ್ರಿ ಮೆಷರ್ ಈಕ್ವಲ್ ಟು, ಈಗ ಸೇಮ್ ಇಲ್ಲಿ ನೋಡಿ, ಒಂದು ರೇಡಿಯನ್ ಅಂತ ಹೇಳಿದರೆ 180/π ಡಿಗ್ರಿ ಆದರೆ ಪೈ ರೇಡಿಯನ್ ಅಂತ ಹೇಳಿದರೆ ಎಷ್ಟು? ಪೈ ರೇಡಿಯನ್ ಅಂತ ಹೇಳಿದರೆ ಎಷ್ಟು ಅಂತ ನೋಡಬೇಕಾದ್ರೆ ಪೈ ರೇಡಿಯನ್ ಅಂತ ಹೇಳಿದರೆ ಎಷ್ಟು ಎಂತ ಮಾಡಬೇಕು? ಅಗೇನ್ ಇಲ್ಲಿ ಕ್ರಾಸ್, ಅಂದರೆ 180 ಡಿಗ್ರಿ 180/π ಇಂಟು ಪೈ, ಅಂದರೆ ಪೈ ರೇಡಿಯನ್ ಅಂತ ಹೇಳಿದರೆ 180 ಡಿಗ್ರಿ. ಸೊ ಇದಕ್ಕೆ ನಾನು ಅಷ್ಟು ತಲೆಗೆಡಿಸ್ಬೇಕು ಅಂತಿಲ್ಲ, ಈ ಫಾರ್ಮುಲಾ ಕರೆಕ್ಟ್ ಗೊತ್ತಿದ್ರೆ ಸಾಕು. ರೇಡಿಯನ್ ಮೆಷರ್ ಈಸ್ ಈಕ್ವಲ್ ಟು π/180 ಇಂಟು ಡಿಗ್ರಿ ಮೆಷರ್, ಡಿಗ್ರಿ ಮೆಷರ್ ಈಕ್ವಲ್ ಟು ಡಿಗ್ರಿ ಮೆಷರ್ ಹೀಗೆ ಕನ್ವರ್ಟ್ ಮಾಡಬೇಕಿದ್ರೆ 180/π ಇಂಟು ರೇಡಿಯನ್ ಮೆಷರ್, 180/π ಇಂಟು ರೇಡಿಯನ್ ಮೆಷರ್. ಸೇಮ್ ಈಗ ಬೇಕಿದ್ರೆ ಅದು ನೋಡ್ಬೋದು. ಇನ್ ಜನರಲ್ 30 ಡಿಗ್ರಿ ಆರ್ ಟೇಕ್ 90 ಡಿಗ್ರಿ, ಓಕೆ, 90 ಡಿಗ್ರಿಯನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ರೇಡಿಯನ್ ಮೆಷರ್ ಈಕ್ವಲ್ ಟು, ಓಕೆ, ರೇಡಿಯನ್ ಮೆಷರ್ ಈಕ್ವಲ್ ಟು π/180 ಇಂಟು ಡಿಗ್ರಿ ಮೆಷರ್. ಡಿಗ್ರಿ ಮೆಷರ್ ಎಷ್ಟು ಇಲ್ಲಿಗೂ? 90 ಡಿಗ್ರಿ. 90 1s are 90 2s are, so this is π/2 ರೇಡಿಯನ್. ಓಕೆ, ಈ ರೀತಿ ಕನ್ವರ್ಟ್ ಮಾಡೋದು. 1 ಮಾರ್ಕಿಗೆ ಇಂಪಾರ್ಟೆಂಟ್ ಹಿಯರ್ ಕನ್ವರ್ಟ್ ಇಂಟು ರೇಡಿಯನ್ ಆರ್ ಕನ್ವರ್ಟ್ ಇಂಟು ಡಿಗ್ರಿ, ಯಾವುದಾದ್ರೂ ಒಂದು ಕ್ವಶನ್ 1 ಮಾರ್ಕಿಗೆ ಕೇಳ್ತಾರೆ. ವಿಲ್ ಡೂ ಪ್ರಾಬ್ಲಮ್ಸ್ ನೌ. convert into radian measure. Convert into radian measure. First one,
ಸಿಂಪಲ್ ಇಂದ ಶುರು ಮಾಡುವ 30 ಡಿಗ್ರಿ. ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ರೇಡಿಯನ್ ಮೆಷರ್. ಸೊ ರೇಡಿಯನ್ ಮೆಷರ್ ಈಕ್ವಲ್ ಟು, what is the formula we have? Radian measure is equal to pi by 180 into degree measure. This is the formula, pi by 180 into degree measure. Now this is equal to pi by 180 into ಎಷ್ಟು ಕೊಟ್ಟದ್ದು ಡಿಗ್ರಿ ಮೆಷರ್ 30 ಡಿಗ್ರಿ. Correct. So this is equal to 0 cancels, 3 6 are, so this is pi by 6 radian. Okay, therefore what is the given value? 30 degree is same as pi by 6 radian. Okay, second problem, convert into radian 45 degree. 45 ಡಿಗ್ರಿಯನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಯೂಸ್ ಸೇಮ್ ಫಾರ್ಮುಲಾ ಟು ಕನ್ವರ್ಟ್ ಇಂಟು ರೇಡಿಯನ್. ರೇಡಿಯನ್ ಮೆಷರ್ ಈಕ್ವಲ್ ಟು what is the formula? Pi by 180 into degree measure. Pi by 180 into degree measure. This is equal to pi by 180 into, what is the degree measure given? That is 45 degree. Okay, this is equal to, degree measure is 45 there. Now this is equal to 45, directly we can cancel. 45 ones are here, 45 fours are, so value is pi by 4 radian. Okay, here therefore 45 degree is same as pi by 4 radian. Next problem, same, convert into radian. Next one, 60 degree. Same formula use ಮಾಡಲಿಕ್ಕೆ, ರೇಡಿಯನ್ ಮೆಷರ್ ಈಕ್ವಲ್ ಟು pi by 180 into degree measure. This is equal to, ನೋಡಿ, pi by 180 into ಎಷ್ಟು ಕೊಟ್ಟದ್ದು ಡಿಗ್ರಿ ಮೆಷರ್ 60. So 0 cancels, 6 ones are 6, 3s are, so value is pi by 3 radian. Therefore 60 degree is equal to pi by 3 radian. Next we will see 90 degree. ಇದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನು ಬರೀತಾ ಇದ್ದೇನೆ, ಗೊತ್ತಿರಬೇಕದು ನಿಮಗೆ. ಹಿಯರ್ ಕನ್ವರ್ಟ್ ಇಂಟು ರೇಡಿಯನ್. ರೇಡಿಯನ್ ಮೆಷರ್ ಈಕ್ವಲ್ ಟು pi by 180 into degree measure. Pi by 180 into degree measure is 90 degree given. So this is equal to, ಇಲ್ಲಿ 9 ones are 9 twos are, so this is pi by 2 radian. Therefore 90 degree is equal to pi by 2 radian. Pi by 2 ಅಂತ ಹೇಳಿದರೆ that is same as 90 degree.
Next one, same formula use ಮಾಡಲಿಕ್ಕೆ, ಸೊ ಅದು ಹಾಗೆ ಬರೆದಿದ್ದು ಇರಲಿ. This one fourth one, right? Okay. Next one, 180 degree already we have. Pi is same as 180 degree. Let us convert 270 degree. Okay, 270 degree. Radian measure equal to pi by 180 into degree measure. ಈಗ pi by 180 into degree measure. Degree measure ಎಷ್ಟು? Given is 270 degree. Now this is equal to 0 cancels, 9 2s are 9, 3s are, so value ಎಷ್ಟಾಯಿತು? 3 pi by 2. So 270 degree is equal to 3 pi by 2. This much of 270 degree is equal to 3 pi by 2 radian. Next one, degree, ಇದು ಸ್ಟ್ಯಾಂಡರ್ಡ್ ಆಂಗಲ್ ಅಂತಲ್ಲ, we can convert into radian. Radian measure equal to pi by 180 into degree measure, pi by 180 into degree measure. Degree measure given is 240. So this is, it cancels here. We can cancel 2 12s are, 2 9s are, or 3 3s are, 3 4s are. So value is 4 pi by 3. So 240 degree means that is 4 pi by 3, this much of radian. Okay. Next one, convert into radian 25 degree. We have the formula, same formula. Radian measure equal to, remember we are converting into radian. Radian ಗೆ convert ಮಾಡಲಿಕ್ಕೆ we have to use the formula. Radian measure is equal to pi by 180 into degree measure. That is, here pi by 180 into degree measure. What is given? Degree measure is 25 degrees given. So this is equal to, here 5 5s are 5, 3s are 15, then 5 6 are. So value is 5 pi by 36, this much of radian. Therefore 25 degree is equal to 5 pi by 36, this much of radian. This much of radian. Next one more. degree. Here pi by 180 into
520. Correct. Now 0 cancels here. 2 2s are 2, 6 are here, 2 9s are. So this is equal to 26 divided by 9, this much of radian. Therefore 520 degree is same as 26 pi by 9, this much of radian. Okay, next problem. Minus 47 degree 30 minute. See properly, minus, here minus indicates direction will be clockwise. Minus 47 degree 30 minute, we need to convert into radian. We have to use the formula radian measure is equal to pi by 180 into degree measure. But ಇಲ್ಲಿ ಅಂತ ಇರೋದು ಡಿಗ್ರಿ ಮೆಷರಲ್ಲಿ ಮಾತ್ರ ಇರಬೇಕದು. ಹಿಯರ್ ವಿ ಹ್ಯಾವ್ 47 ಡಿಗ್ರಿ ಇಂಟು 30 ಮಿನಿಟ್. ಕರೆಕ್ಟ್, 47 ಡಿಗ್ರಿ ಆ್ಯಂಡ್ 30 ಮಿನಿಟ್. ಸೊ ಫಸ್ಟ್ ವಿ ನೀಡ್ ಟು ಕನ್ವರ್ಟ್ 30 ಮಿನಿಟ್ ಟು ಡಿಗ್ರಿ. ಓಕೆ, ಅದು ರಿಲೇಷನ್ ನಿನ್ನೆ ನೋಡಿದ್ದೇವೆ ನೋಡಿ. ಸೇ 1 degree means how many minutes? 1 degree is equal to 60 minutes. Now how many minutes we have? We have 30 minutes. Okay, 30 minutes means how many degrees? How many degrees? Cross multiply here. 30 degree ಅಂತ ಹೇಳಿದ್ರೆ 60 minutes. 30 minute ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ? ಕ್ರಾಸ್ ಮಲ್ಟಿಪ್ಲೈ 30 divided by 60. So this is 1/2. Okay, here 1/2 degree. ಈಗ minus 47 degree 30 minute is same as minus 47 into 1/2, this much of degree. Okay, got it right? 30 minute ಅನ್ನು ಡಿಗ್ರಿಗೆ ಕನ್ವರ್ಟ್ ಮಾಡಿಕೊಳ್ಬೇಕು to apply in here, to apply the formula. Now minus 47 and half degree. Okay, here convert into rational form. What is the value? Here 47 into 2, 94 plus 1, that is minus 95 divided by 2, this much of degree. Eager, now we can apply the formula directly. Therefore radian measure is equal to, we are converting into radian. Okay, pi by 180 into minus 95 divided by 2. Okay, this is equal to minus, here 5 1s are 5 9s are, here 5 3s are 15,
30, 5 6 are 30. So then we cannot simplify. So what is the value now? Minus 19 pi divided by 36 into 2, that is 72, this much of radian. Okay. Next one, 10th one. See, next problem. 40 degree 20 minute. Convert into radian. Radian measure equal to pi by 180 into degree measure. ಈಗ 40 degree 20 minute we have, correct? Again we need to convert this one into degree. That means 40 degree 20 minute ಅಂತ ಹೇಳಿದ್ರೆ, okay, here 40, what is the value of 20 minute ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ? If you can calculate directly, we can write 1/3. Other words, here ಸೇಮ್ ಆಗ ಮಾಡಿದಾಗೆ 1 ಡಿಗ್ರಿ ಅಂತ ಹೇಳಿದ್ರೆ 60 ಮಿನಿಟ್, 20 ಮಿನಿಟ್ ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ? ಓಕೆ, ಕ್ರಾಸ್ ಮಲ್ಟಿಪ್ಲೈ 1 into 20, 20 divided by 60. What is the value? This is 1/3. Correct. So 40 into 1/3 degree. What is the value here? Rational form ಗೆ convert ಮಾಡಿ. 3 4s are 12. That means 120 plus 1, that is 121 divided by 3, this much of degree. ಈಗ now we need to convert into radian. So what is the radian measure? We have to use the same formula. Okay, radian measure is equal to pi by 180 into degree measure. What is the degree measure given? 121 divided by 3. Now what is the value here? ಇಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ, so write as it is 121 pi divided by, multiply here 180 into 3, 3 zeros are 0, 3 8s are 24, 3 1s are 3 plus 2, that is 5. That is 121 pi by 540, this much of radian. Okay, this is how to convert degree into radian. ಗೊತ್ತಾಯ್ತಲ್ಲ? ಡಿಗ್ರಿ ಇಂದ ರೇಡಿಯನ್ಗೆ ಮಾಡಲಿಕ್ಕೆ we have to use the same formula, pi by 180 into degree measure. ಡೈರೆಕ್ಟ್ ಡಿಗ್ರಿಯಲ್ಲಿ ಕೊಟ್ಟರೆ ಫಾರ್ಮುಲಾ ಯೂಸ್ ಮಾಡಿದರೆ ಆಯಿತು ಡೈರೆಕ್ಟಾಗಿ. ಸಪೋಸ್ ಡಿಗ್ರಿ ಮಿನಿಟಲ್ಲಿ ಕೊಟ್ಟರೆ ಮಿನಿಟನ್ನು ಡಿಗ್ರಿಗೆ ಕನ್ವರ್ಟ್ ಮಾಡಿ then we have to apply the formula. Okay, clear? Now another conversion. What is that? That is convert into degree measure. Okay, convert into degree measure.
What is the formula we have? Degree measure is equal to 180 by pi into radian measure. General ಆಗಿ ಈಗ let us take pi by 3 radian. Pi by 3 radian ಕೊಟ್ರೆ how to convert into degree? Formula, write the formula first. Degree measure is equal to, okay, degree measure equal to, we have the formula pi by 180 into pi by 180 into radian measure. ಈಗ ಮೂರು ಫಾರ್ಮುಲಾ ಸಿಕ್ಕಿತ್ತು. ಒಂದು ನಿನ್ನೆ L is equal to r theta, ಇನ್ನೊಂದು degree measure ಇಂದ convert into degree measure, another one is convert into radian measure. Okay, what is this? This is equal to 180 degree divided by pi. 180 by pi, here no need degree here, okay, 180 by pi into radian measure ಎಷ್ಟು ಕೊಟ್ಟದು? Radian measure given is pi by 3. Okay, pi cancels, 3 ones are 3, 60, so this is equal to 60 degree. Therefore pi by 3 radian, pi by 3 radian is same as 60 degree. Similarly, second one, pi by 4 radian. Pi by 4 radian ಅಂತ ಹೇಳಿದ್ರೆ we need to convert into degree measure, correct? Degree measure is equal to 180 by pi into 180 by pi into radian measure. This is equal to 180 by pi into radian. What is given? Pi by 4. Pi cancel ಆಗ್ತದೆ. Here 4 ones are 4 4s are 16, 20, 4 5s are 20, so this is 45 degree. Pi by 4 radian means 45 degree. Next one, 3 pi by 2 radian. We have to convert into degree. This is equal to 180 by pi into radian measure ಎಷ್ಟು? Radian measure is 3 pi by 2. What is the value? Pi cancels, 2 ones are 2, 90 here, so what is the value? 3 9s are is 27, 0, so value is 270 degree. Let us convert 360 degree. We know that is 2 pi. Just a formula ಹಾಕಿ ಒಮ್ಮೆ ನೋಡುವ. This is degree measure equal to 180 by pi into radian measure. Here, sorry, convert into degree, right? So fourth problem, 2 pi radian. Okay, ಕೊಟ್ಟ ಪ್ರಾಬ್ಲಮ್. ಓಕೆ, 2 pi radian ಅಂತ ಹೇಳಿದರೆ ಎಷ್ಟು? ಡಿಗ್ರಿ. 180 by pi into radian measure. Radian measure is 2 pi. What is this equal to? Pi
ಪೈ ಕ್ಯಾನ್ಸಲ್ ಆಗ್ತದೆ. 180 into 2 that is 360 degree. Next one. Five pi by 3 one more. 5 pi by 3 degree measure is equal to 180 by pi into radian measure. This is equal to 180 by pi into radian measure. ಎಷ್ಟು ಕೊಟ್ಟದ್ದು radian measure value? That is 5 pi by 3. What is the value now? Pi cancels. 3 ones are 3 6s are. So this is equal to 5 into 60, that is 300. That is 5 pi by 3 means 300 degree. Okay, one more. 7 pi by 6 degree measure equal to 180 by pi into radian measure. This is equal to 180 by pi into radian measure. What is given? 7 pi divided by 6. This is equal to pi cancels. Okay, 2 90s are 2 3s are here. Sorry, directly we can cancel. 6 1s are 6 30s are. Okay, I will do like this. 3 1s are 3 30s are. So what is this now? 7 into 3 21 0, that is 210 degree. Okay, clear now, right? How to convert degree to radian or radian to degree? ಕೆಲವು ಪ್ರಾಬ್ಲಮ್ಸ್ ಟ್ರೈ ಮಾಡ್ಬೋದಲ್ಲ. Homework. Convert into degree measure. Convert into degree measure. First one, pi by 6, pi by 2, 4 pi by 3. One more, convert into radian. Radian ಗೆ ಕನ್ವರ್ಟ್ ಮಾಡಲಿಕ್ಕೆ 75 degree, 65 degree, 110 degree. Try this. Here radian ಅಲ್ಲಿ ಕೊಟ್ಟದ್ದು, you have to convert into degree measure. Degree measure ಅಲ್ಲಿ ಕೊಟ್ಟದ್ದು, you have to convert into radian measure. Okay, in the next class we will solve some more problems. Okay, thank you.